Hi friends, welcome back to LV Commerce tutorial. kset and NET ಫಸ್ಟ್ ಪೇಪರ್ ಸಿಲೆಬಸ್ ಆಗಿರುತ್ತೆ ಈ ವಿಡಿಯೋ. kset ನೋಟಿಫಿಕೇಷನ್ ನಮಗೆ ಶೀಘ್ರದಲ್ಲೇ ಕಾಲಾಗೋ ಸೂಚನೆಗಳಿದ್ದಾವೆ ಫ್ರೆಂಡ್ಸ್. ಏನಂದರೆ ಟೀಚಿಂಗ್ ಈಸ್ ಎ ಪ್ರೊಫೆಷನ್, ಟೀಚ್ ದಿ ಆಲ್ ಪ್ರೊಫೆಷನ್ಸ್. ಈ ಸೆಂಟೆನ್ಸ್ನಲ್ಲೇ ಪ್ರೌಡ್ ಫೀಲಿಂಗ್ ಇದೆ. ಸೊ ನಾವು kset NET ಕ್ಲಿಯರ್ ಮಾಡಿಕೊಂಡ್ರೆ ಅಸಿಸ್ಟೆಂಟ್ ಪ್ರೊಫೆಸರ್ ಜಾಬ್ಗೆ ಎಲಿಜಿಬಲ್ ಆಗ್ತೀವಿ. kset ಆ್ಯಂಡ್ NET ಕ್ಲಿಯರ್ ಮಾಡ್ಕೋಬೇಕು ಅಂದರೆ 5 ಟಿಪ್ಸ್ ಈಗ ನಾನು ಹೇಳ್ತೀನಿ. ಫಸ್ಟ್ ಟಿಪ್ ಏನಂದರೆ ರೈಟ್ ಡೌನ್ ಸಿಲಬಸ್. ನಮಗೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಆಗಲಿ ನಾವು ಫಸ್ಟ್ ಸಿಲಬಸ್ ಏನೇನಿದೆ ಅಂತ ನೋಡ್ಕೊಂಡು ಬರ್ಕೋಬೇಕು. ನೆಕ್ಸ್ಟ್ ಅನಲೈಸ್ ದಿ ಲಾಸ್ಟ್ 2 or 3 years ಕ್ವಶನ್ ಪೇಪರ್ಸ್. ಏನಕ್ಕೆ ಅಂದರೆ 2 to 3 years ಕ್ವಶನ್ ಪೇಪರ್ಸ್ ನಾವು ಅನಲೈಸ್ ಮಾಡ್ಕೋಬೇಕು. ಅದು ಸೆಕೆಂಡ್ ಟಿಪ್ ಆಗಿರುತ್ತೆ. ಥರ್ಡ್ ಟಿಪ್ ಏನು ಅಂತಂದರೆ ಫಿಲ್ಟರ್ ದಿ ಸಿಲಬಸ್. ಆ ಕ್ವಶನ್ ಪೇಪರ್ಸ್ ನೋಡಿರ್ತೀವಿ, ಆ ಸಿಲಬಸ್ಸಲ್ಲಿ ಯಾವ ಟಾಪಿಕ್ ಮೇಲೆ ಜಾಸ್ತಿ ಅಂದರೆ ಯಾವ ಚಾಪ್ಟರ್ ಮೇಲೆ ಜಾಸ್ತಿ ಕ್ವಶನ್ಸ್ ಕೇಳಿದ್ದಾರೆ ಅಂಥೇಳಿ ಆ ಸಿಲಬಸ್ಸೆಲ್ಲ ನೀವು ಫಿಲ್ಟರ್ ಮಾಡ್ಕೋಬೇಕು. ನಾವು ಯಾವ ಚಾಪ್ಟರ್ಗೆ ಜಾಸ್ತಿ ಫೋಕಸ್ ಕೊಟ್ಟಿದ್ದಾರೆ, ಯಾವ ಕ್ವಶನ್ಸ್ ಯಾವ ಚಾಪ್ಟರಿಂದ ಜಾಸ್ತಿ ತೆಗೆದಿದ್ದಾರೆ ಅಂಥೇಳಿ ಆ ಚಾಪ್ಟರ್ಸ್ಗೆ ನಾವು ಫೋಕಸ್ ಕೊಟ್ಟು ಅಲ್ಲಿಂದನೇ ಸ್ಟಾರ್ಟ್ ಮಾಡ್ಕೊತ ಓದ್ಕೊಂಡು ಬರ್ಬೋದು. ಫೋರ್ತ್ ಪಾಯಿಂಟ್, ಮೇಕ್ ದಿ ಕೀ ಪಾಯಿಂಟ್ಸ್. ನಾವು ಚಾಪ್ಟರ್ ವೈಸ್ ಟಾಪಿಕ್ ವೈಸ್ ಸ್ಟಡಿ ಮಾಡ್ಕೊತ ನೋಟ್ಸ್ ಮಾಡ್ಕೋಬೇಕು, ಕೀ ಪಾಯಿಂಟ್ಸ್. ನೆಕ್ಸ್ಟ್ ಫಿಫ್ತ್ ಸ್ಟೆಪ್ ಏನಂದರೆ ರಿವೈಸ್. ಆ ಕೀ ಪಾಯಿಂಟ್ಸ್ನೆಲ್ಲ ಮಾಡ್ಕೊಂಡಿರ್ತೀವಿ. ಆ ಮಾಡ್ಕೊಂಡಿರ್ತಕ್ಕಂಥ ಕೀ ಪಾಯಿಂಟ್ಸ್ನ ಇನ್ನು ಎಕ್ಸಾಮ್ಗೆ ಒಂದು 20 days ಇದ್ದಂಗೆ ನಾವು ಓದೋದೆಲ್ಲ ಕಂಪ್ಲೀಟ್ ಮಾಡಿಬಿಡಬೇಕು ಸಿಲಬಸ್. ಆ ಕಂಪ್ಲೀಟ್ ಮಾಡಿದ್ಮೇಲೆ ಇನ್ನೇನು 20 days ಇದೆ ಅನ್ನೋ ಆ ಟೈಮ್ಗೆ ನಾವು ರಿವೈಸ್ ಮಾಡ್ಕೊಳ್ಳೋಕ್ಕೆ ಟೈಮ್ ಇಟ್ಕೋಬೇಕು, ರಿವೈಸ್ ಮಾಡ್ಕೋಬೇಕು. ಈ ಥರ ನಾವು 5 ಟಿಪ್ಸ್ ತೊಗೊಂಡು kset NETನ ಕ್ಲಿಯರ್ ಮಾಡ್ಕೋಬೋದು ಫ್ರೆಂಡ್ಸ್. ನೆಕ್ಸ್ಟ್ kset NET ಫಸ್ಟ್ ಪೇಪರ್ ಸಿಲಬಸ್ ಟಾಪಿಕ್ ವೈಸ್ ವಿತ್ ಎಕ್ಸ್ಪ್ಲನೇಷನ್ ವೀಡಿಯೋಸ್ ಮಾಡ್ತೀನಿ ಫ್ರೆಂಡ್ಸ್. ಆ ವೀಡಿಯೋಸು ನೀವು ನೋಟಿಫಿಕೇಷನ್ ನಿಮಗೆ ಸಿಗಬೇಕು ಅಂದರೆ ಪ್ಲೀಸ್ ಲೈಕ್, share and subscribe and don't forget hit the bell icon. And if you any doubts, please drop your doubts in comment section. I will answer. Thank you friends.